ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಒಂದು ತುಂಬ ಮಹತ್ವದ ವಿಷಯದ ಬಗ್ಗೆ. ಭಾರತೀಯ ವಾಯುಪಡೆ ಅಂದರೆ ನಮ್ಮ ಇಂಡಿಯನ್ ಏರ್ಫೋರ್ಸ್ ರಷ್ಯಾ ತಯಾರಿಸಿದ R-37M ಎಂಬ ಅತ್ಯಂತ ಶಕ್ತಿಶಾಲಿ ಮಿಸೈಲನ್ನು ತನ್ನ ಆಯುಧ ಭಂಡಾರಕ್ಕೆ ಸೇರಿಸಿಕೊಳ್ಳಲು ಮುಂದಾಗಿದೆ ಅನ್ನೋ ಸುದ್ದಿ. ಇದು ಕೇಳಲು ಸಾಧಾರಣ ಅನಿಸಬಹುದು, ಆದರೆ ಇದರ ಹಿಂದಿರೋ ಕಾರಣ ಮತ್ತು ಇದು ದಕ್ಷಿಣ ಏಷ್ಯಾದ ವಾಯುಶಕ್ತಿ ಸಮತೋಲನದ ಮೇಲೆ ಬೀರಬಹುದಾದ ಪ್ರಭಾವ, ಇದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಈ R-37M ಅಂದರೆ ಏನು? ಸ್ನೇಹಿತರೆ, ಇದೊಂದು ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್, ಅಂದರೆ ಆಕಾಶದಲ್ಲಿ ಹಾರಾಡುವ ಶತ್ರುವಿನ ಯುದ್ಧ ವಿಮಾನವನ್ನು ಆಕಾಶದಿಂದಲೇ ಹೊಡೆದುರುಳಿಸಲು ವಿನ್ಯಾಸಗೊಂಡ ಕ್ಷಿಪಣಿ. ಮತ್ತು ಇದು ಮಿಸೈಲ್ ಅಲ್ಲ, ಇದು ಹೈಪರ್ಸೋನಿಕ್ ವೇಗದಲ್ಲಿ ಚಲಿಸುತ್ತೆ. ಅಂದರೆ ಶಬ್ದದ ವೇಗಕ್ಕಿಂತ ಹಲವು ಪಟ್ಟು ವೇಗವಾಗಿ, ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನಿಸುವಷ್ಟು ವೇಗ. ಈಗ ಪ್ರಶ್ನೆ ಏನು ಅಂದರೆ, IAF ಇದ್ಯಾಕೆ ಬೇಕು ಅಂತ ಮುಂದಾಯಿತು. ರಕ್ಷಣಾ ವಿಶ್ಲೇಷಕರ ಪ್ರಕಾರ ಪಾಕಿಸ್ತಾನ್ ಏರ್ಫೋರ್ಸ್ ತನ್ನ ವಾಯುಪಡೆಯಲ್ಲಿ ಚೀನಾ ತಯಾರಿಸಿದ ಯುದ್ಧ ವಿಮಾನಗಳ ಸಂಖ್ಯೆಯನ್ನು ದಿನೇ ದಿನೇ ಹೆಚ್ಚಿಸಿಕೊಳ್ಳುತ್ತಿದೆ. ಅದರ ಜೊತೆಗೆ ಈ ಯುದ್ಧ ವಿಮಾನಗಳು ಇನ್ನಷ್ಟು ಲಾಂಗ್ ರೇಂಜ್ ಮಿಸೈಲ್ಸ್ಗಳನ್ನು ಹೊತ್ತು ಬರಬಲ್ಲವು. ಇದು ಭಾರತಕ್ಕೆ ಪಾಕಿಸ್ತಾನ ಮತ್ತು ಚೀನಾ ಎರಡೂ ಗಡಿಗಳ ಕಡೆಯಿಂದ ಬೆದರಿಕೆ ಹೆಚ್ಚುತ್ತಿದೆ ಅನ್ನೋ ಸ್ಪಷ್ಟ ಸಂದೇಶ. ಈ ಹಿನ್ನೆಲೆಯಲ್ಲಿ R-37M ಸೇರ್ಪಡೆ ಭಾರತಕ್ಕೆ ಪ್ರಾದೇಶಿಕ ಸಮಾನತೆಯನ್ನು ಕಾಯ್ದುಕೊಳ್ಳಲು ಅಗತ್ಯವಾದ ಒಂದು ಹೆಜ್ಜೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಒಪ್ಪಂದದ ವಿವರ ನೋಡೋದಾದರೆ, ಮೇ 2026ರ ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಮಾಹಿತಿಯ ಪ್ರಕಾರ ಭಾರತ ಸರ್ಕಾರ ಸುಮಾರು $1.2 ಬಿಲಿಯನ್ ಅಂದರೆ ಸರಿ ಸುಮಾರು 10,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಮುಂದಡಿ ಇಟ್ಟಿದೆ. ಈ ಒಪ್ಪಂದದ ಅಡಿಯಲ್ಲಿ ಸುಮಾರು 300 R-37M ಮಿಸೈಲ್ಗಳನ್ನು ಖರೀದಿಸಲಾಗುತ್ತೆ. ಇದು ಸಣ್ಣ ಸಂಖ್ಯೆ ಅಲ್ಲ ಸ್ನೇಹಿತರೆ. ಇದರ ಅರ್ಥ ಭಾರತೀಯ ವಾಯುಪಡೆಯ ತನ್ನ ನಿರ್ಣಾಯಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ತುಂಬ ಗಂಭೀರವಾಗಿ ಯೋಚಿಸುತ್ತಿದೆ. ಆದರೆ ಇಲ್ಲಿ ಒಂದು ಮಾತು ಸ್ಪಷ್ಟಪಡಿಸಬೇಕು ಸ್ನೇಹಿತರೆ, ಮಿಸೈಲ್ ಸೇರ್ಪಡೆಯ ಉದ್ದೇಶ ಯಾರನ್ನಾದರೂ ಪ್ರಚೋದಿಸುವುದು ಅಲ್ಲ. ಬದಲಿಗೆ ಇದು ಪ್ರಾದೇಶಿಕ ಸ್ಥಿರತೆಯನ್ನು ಕಾಪಾಡಲು ಬೇಕಾದ ಒಂದು ಸಮತೋಲನದ ಅಸ್ತ್ರ. ನೀವು ಬಲಿಷ್ಠವಾಗಿದ್ದರೆ ಯಾರೂ ನಿಮ್ಮನ್ನು ಸುಲಭವಾಗಿ ಪ್ರಶ್ನಿಸಲ್ಲ. ಅದೇ ತರ್ಕ ಇಲ್ಲಿ ಕೆಲಸ ಮಾಡುತ್ತಿದೆ. ಈಗ ಒಟ್ಟಾರೆ ಚಿತ್ರ ನೋಡೋದಾದರೆ, ಇಂಡಿಯನ್ ಏರ್ಫೋರ್ಸ್ ಈಗಾಗಲೇ ತನ್ನ ಆಧುನೀಕರಣದ ಯೋಜನೆಗಳನ್ನು ಭರದಿಂದ ಮುಂದುವರೆಸ್ತಿದೆ. ಅದರ ಮಧ್ಯೆ ಗಡಿಯಲ್ಲಿ ಭೌಗೋಳಿಕ ರಾಜಕೀಯ ಒತ್ತಡ ಕಡಿಮೆ ಆಗಿಲ್ಲ. ಹೀಗಿರೋ ಸ್ಥಿತಿಯಲ್ಲಿ R-37Mನ ಸೇರ್ಪಡೆ ಒಂದು ಮಹತ್ವಪೂರ್ಣ ಅಪ್ಗ್ರೇಡ್ ಅನ್ನೋದರಲ್ಲಿ ಎರಡೂ ಮಾತಿಲ್ಲ. ಒಂದೇ ಒಂದು ಆಯುಧ ಎಂದಿಗೂ ಯುದ್ಧವನ್ನು ಗೆಲ್ಲಿಸೋದಿಲ್ಲ, ಇದು ನಿಜ. ಆದರೆ R-37M ಅನ್ನು IAFನ ಈಗಿನ ಯುದ್ಧ ವಿಮಾನಗಳ ಜೊತೆಗೆ ಮತ್ತು ಅತ್ಯಾಧುನಿಕ ಡಿಜಿಟಲ್ ನೆಟ್ವರ್ಕ್ ಜೊತೆ ಸಂಯೋಜಿಸಿದಾಗ ಅದೊಂದು ಅತ್ಯಂತ ವಿಶ್ವಾಸಾರ್ಹ ಡಿಟರೆಂಟ್ ಆಗಿ ಪರಿಣಮಿಸುತ್ತೆ. ಭವಿಷ್ಯದಲ್ಲಿ ಯಾವುದೇ ಹೆಚ್ಚಿನ ತೀವ್ರತೆಯ ಆಕಾಶ ಸಂಘರ್ಷ ಎದ್ದೇಳಬೇಕಾದರೆ R-37M ತನ್ನ ಅಗಾಧ ವ್ಯಾಪ್ತಿ ಮತ್ತು ವೇಗದಿಂದ ಆಕಾಶ ಯುದ್ಧದ ಚಿತ್ರಣವನ್ನು ನಿರ್ಣಾಯಕವಾಗಿ ಭಾರತದ ಪರ ತಿರುಗಿಸಬಲ್ಲದು. ಇಷ್ಟು ಕೇಳಿದ ನಿಮಗೆ ಒಂದು ಪ್ರಶ್ನೆ, R-37M ಸೇರ್ಪಡೆ ದಕ್ಷಿಣ ಏಷ್ಯಾದ ವಾಯುಶಕ್ತಿ ಸಮತೋಲನವನ್ನು ನಿಜಕ್ಕೂ ಬದಲಾಯಿಸಬಲ್ಲದ?
ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ನಲ್ಲಿ ಹಾಕಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.